GST ಪ್ರಾರಂಭ ಮಾಡುವಾಗಲೇ ಅಂದಿನ ಪ್ರಧಾನಮಂತ್ರಿಗಳು ಯೂನಿಫಾರ್ಮ್ GST ತರಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡಿದರು. ಅದು ಹೋಗಿ 28, 30, 40 ತನಕ ಹೋಯಿತು. ಯಾವ ಪದಾರ್ಥಗಳು ಸಾಮಾನ್ಯ ಜನರಿಗೆ ತಲುಪಬೇಕು ಆ ಪದಾರ್ಥಗಳಿಗೆ GST ಇರಬಾರ್ದು, ಅಥವಾ ಇದ್ದರೂ ಕೂಡ ಭಾಳ ಕಡಿಮೆ ಇರಬೇಕು. ಅದು ಸಾಮಾನ್ಯ ಜನರಿಗೆ ತಲುಪುವಂಥದ್ದು ವಿಚಾರಗಳು. ಅಂಥದಕ್ಕೂ ಕೂಡ ಇವರು 18%, 22%, 28% ಹೀಗೆಲ್ಲ ಹಾಕಿದರು. ಈಗ ಇಂಟರ್ನ್ಯಾಷನಲ್ ಇದು ಅಮೇರಿಕನ್ ಫಾಲೋಔಟ್ ಏನಾದರೂ ಆಗಿದೆಯೋ ಏನೋ ಅದು ನನಗೆ ಸರಿಯಾಗಿ ತಿಳ್ಕೊಳ್ಳೋಕ್ಕಾಗಿಲ್ಲ. ಆದರೆ ಖಂಡಿತವಾಗಿ ಅವರು ರಿವಿಸಿಟ್ ಮಾಡಿದ್ದಾರೆ. ಹೌದು, ಈ ಜನರಿಗೆ, ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ, ಅದರಿಂದ ಬೇಕು ಅಂತ. ಅದನ್ನು ಹಿಂದೆ ಭಾಳ ನಮ್ಮ ಪಕ್ಷದವರು ಅನೇಕ ಸಂದರ್ಭದಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಪಾರ್ಲಿಮೆಂಟಲ್ಲೂ ಮಾಡಿದ್ದಾರೆ, ಹೊರಗಡೆನೂ ಮಾಡಿದ್ದಾರೆ. ಈಗ ಅವರಿಗೆ ರಿಯಲೈಸೇಷನ್ ಆದಂಗೆ ಕಾಣಿಸ್ತಾ ಇದೆ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಯಾಕೆಂದರೆ 5%, 0% ಎಲ್ಲ ಮಾಡಿದ್ದಾರೆ. ಕೆಲವು ಇಂಪಾರ್ಟೆಂಟು ಸಾಮಾನ್ಯ ಜನ ಉಪಯೋಗ ಮಾಡುವಂಥ ಅದು ಒಳ್ಳೆಯ ಬೆಳವಣಿಗೆನೇ. ಆದರೆ ಅವರು ಇನ್ನೂ ಕೂಡ ಕೆಲವು ಪದಾರ್ಥಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲೇ ಇಟ್ಕೊಂಡಿದ್ದಾರೆ. ಪ್ರಪಂಚಾದ್ಯಂತ ನೀವು ಒಂದು ಸ್ಟಡಿ ಮಾಡಿಸಿ, ಯಾರ ಕಡೆ ನೀವು ಮೀಡಿಯಾದವ್ರು ಮಾಡ್ಬೋದು. ಅದರಲ್ಲಿ ಯಾವ ದೇಶದಲ್ಲಿ ಎಷ್ಟೆಷ್ಟು GSTಗಳು ಹಾಕಿದ್ದಾರೆ, ಯಾವ್ಯಾವ ಪದಾರ್ಥಗಳ ಮೇಲೆ ಎಷ್ಟೆಷ್ಟು ಹಾಕಿದ್ದಾರೆ, ಅದೊಂದು ಸ್ಟಡಿ ಮಾಡಿದರೆ ಭಾಳ ದೇಶಗಳಲ್ಲಿ ಯೂನಿಫಾರ್ಮ್ GST ಇದೆ. ಆ್ಯಂಡ್ ಭಾಳ ದೇಶದಲ್ಲಿ 5%, 6% ಮೇಲೆ ಹೋಗಿಲ್ಲ. ಆ ರೀತಿ ಎಲ್ಲ ದೇಶಗಳಲ್ಲಿ ಇದ್ದಾವೆ. ನಮ್ಮಲ್ಲಿ ನಿಜ ನಾವು ಹಣ ಬೇಕು ಕೇಂದ್ರ ಸರ್ಕಾರಕ್ಕೆ, ಅಭಿವೃದ್ಧಿಗೆ ಹಣ ಬೇಕು, ಮತ್ತೊಂದು ಎಲ್ಲ. ಆದರೆ ಅದನ್ನು ರೀಥಿಂಕ್ ಮಾಡೋದು ಒಳ್ಳೆಯದು. ಅದರಿಂದ ಆಗುವಂಥ ಸಮಸ್ಯೆಗಳ ಬಗ್ಗೆ ಕೂಡ ಎಚ್ಚರಿಕೆ ಇರಬೇಕು. ರಾಜ್ಯಕ್ಕೆ 70,000 ಕೋಟಿ ನಷ್ಟ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಖಂಡಿತ ಎಲ್ಲ ಬರೀ ಕೇಂದ್ರ ಅಂತ ನಾನು ಹೇಳೋದಿಲ್ಲ. ಕೇಂದ್ರಕ್ಕೆ ಸಪೋರ್ಟಿವ್ ಆಗಿರೋದು ಯಾರು? ಈಗ ನಾವು ಸುಮಾರು 12,000 14,000 ಕೋಟಿ ನಾವು ಕಟ್ತಾ ಇದ್ದೀವಿ. ಈಗ ನಮಗೂ ಕೂಡ ಅದು ಕಡಿಮೆ ಆಗೇ ಆಗುತ್ತಲ್ವ. ಅದೇ ರೀತಿ ಇಡೀ ದೇಶದಲ್ಲೂ ಕಮ್ಮಿ ಆಗುತ್ತೆ. ಅದನ್ನು ಯಾವ ರೀತಿ ಮೇಕ್ ಗುಡ್ ಮಾಡಬೇಕು ಅನ್ನೋದು ಆರ್ಥಿಕ ಹಣಕಾಸಿನ ಇಲಾಖೆಗೆ ಬಿಟ್ಟಿರೋಂಥದ್ದು. ಕೇಂದ್ರವೇ ಭರಿಸಬೇಕು ರಾಜ್ಯಗಳಿಗೆ ಅಂತ ಅಲ್ಲ, ಕೇಂದ್ರಕ್ಕೂ ಕೂಡ ಕೇಂದ್ರಕ್ಕೆ ಭರಿಸಬೇಕು ನಿಜ. ಆದರೆ ಕೇಂದ್ರಕ್ಕೂ ಬರಬೇಕಲ್ಲ ಎಲ್ಲಿಂದನಾದರೂ. ಅದನ್ನು ಸ್ವಲ್ಪ ರಿವಿಸಿಟ್ ಮಾಡಿ, ರಿಸ್ಟ್ರಕ್ಚರ್ ಮಾಡಿ, ಯಾವ ರೀತಿ ಅದನ್ನು ಫೈನಾನ್ಸ್ ಮ್ಯಾನೇಜ್ಮೆಂಟು, ಅನ್ನೆಸರಿ ಎಕ್ಸ್ಪೆಂಡಿಚರು. ಈಗ ನಮ್ಮಲ್ಲಿ ಹೆಚ್ಚು ಎಕ್ಸ್ಪೆಂಡಿಚರ್ ಆಗೋದು ಡಿಫೆನ್ಸಿಗೆ. ಆ ಡಿಫೆನ್ಸನ್ನು ಕಡಿಮೆ ಮಾಡೋಕ್ಕಾಗತ್ತಾ? ದೇಶದ ರಕ್ಷಣೆಗೋಸ್ಕರ ಮಾಡುವಂಥದ್ದು ಡಿಫೆನ್ಸ್. ಬೇರೆ ಬೇರೆ ಕ್ಷೇತ್ರಗಳು ಇರುವಂಥದ್ದನ್ನು ಏನಾದರೂ ಕೂಡ ರೀಥಿಂಕ್ ಮಾಡಿ, ರಿವಿಸಿಟ್ ಮಾಡಿ ಮಾಡಬೇಕಾಗ್ತದೆ ಅಂತ ಕಾಣಿಸುತ್ತೆ. ನಮ್ಮಲ್ಲೂ ಅದೇ ಥರ ಮಾಡಬೇಕಾಗುತ್ತೆ. ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ನಮ್ಮಲ್ಲಿ ಕೂಡ ಇದ್ದರೆ ಅದನ್ನು ಬಡ್ಜೆಟ್ರಿ ಅಲೊಕೇಶನ್ಸ್ ಮಾಡುವಾಗ ಮಾಡ್ಕೋಬೇಕು.